ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೋಣ ಅಂತ ಇಷ್ಟಪಡ್ತಿದ್ದೀನಿ. ನಾವು ಜೀವನದಲ್ಲಿ ದೊಡ್ಡ ದೊಡ್ಡ ಖುಷಿಗೋಸ್ಕರ ನಾವು ನಮ್ಮ ಹತ್ರ ಇರೋರಿಗೆ ಸಮಯ ಕೊಡೋದನ್ನೇ ಮರ್ತೋಗ್ಬಿಡ್ತೀವಿ ಅಲ್ಲ ಫ್ರೆಂಡ್ಸ್. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಅದ್ರ ಜೊತೆಗೆ ನಾವು ಇನ್ನೊಂದು ಕರ್ತವ್ಯನೂ ಮಾಡಬೇಕಾಗತ್ತೆ. ನಾವು ತಂದೆ ತಾಯಿಗಳಾದಮೇಲೆ ನಮ್ಮ ಮಕ್ಕಳನ್ನ ಸ್ವಲ್ಪ ಕೇಳಬೇಕಾಗತ್ತೆ. ಅವ್ರು ಏನಂತಾರೆ, ಅವ್ರು ಏನೋ ಹೇಳಿಕ್ಕೆ ಬರ್ತಾರೆ. ಒಂದೊಂದು ಸತಿ ನಾವು ಕೆಲಸದ ಬ್ಯುಸಿಯೊಳಗೆ ನಾವು ಆಮೇಲೆ ಮಾತಾಡ್ತೀವಿ ಅಂತ ಹೇಳಿ ಕಳಿಸ್ಬಿಡ್ತೀವಿ. ಆದರೆ ನಾವು ಆಮೇಲೆ ಟೈಮ್ ತೆಗೆದು ಅವ್ರ ಹತ್ರ ಹೋಗಿ ಕೂತು ಮಾತಾಡಬೇಕು. ಏನಾಯಿತು ಇವತ್ತು ಇಡೀ ದಿನ ನೀ ಏನು ಮಾಡಿದಿ, ಬೆಳಗ್ಗೆ ಸ್ಕೂಲ್ನಲ್ಲಿ ಏನಾಯಿತು ಅವಾಗ ಕೇಳಿದಾಗ ಅವ್ರ ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಅವಾಗೆಲ್ಲ ಅವ್ರಿಗೆ ಏನಾಯಿತು ಅಂತ ಹೇಳ್ಕೊಳಿಕ್ಕೆ ನಮ್ಮ ಹತ್ರ ಬರ್ತಾರೆ. ಮಕ್ಕಳಿಗೆ ತಂದೆ ತಾಯಿ ಬಿಟ್ಟರೆ ಇನ್ಯಾರು ಇರ್ತಾರೆ ಹೇಳಿ ಹೇಳ್ಕೊಳಕ್ಕೆ. ಹಾಗಾಗಿ ನಾನಿವತ್ತು ನಿಮ್ಗೆ ಏನು ಹೇಳ್ತಿರೋದಂದರೆ, ಮಕ್ಕಳನ್ನ ಸರಿಯಾಗಿ ಕೇಳಬೇಕು. ಏನು ಬೇಕು ಏನು ಬೇಡ ಅವ್ರನ್ನ ಅರ್ಥ ಮಾಡ್ಕೋಬೇಕು. ಯಾವ ತಪ್ಪು ಯಾವ ಸರಿ ನಾವೇ ಹೇಳಬೇಕಲ್ಲ ಫ್ರೆಂಡ್ಸ್. ನಾವು ಅವ್ರಿಗೆ ಟೈಮ್ ಕೊಡಲಿಲ್ಲ ಅಂತಂದರೆ ಮುಂದೆ ಅವ್ರು ನಮಗೆ ಟೈಮ್ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಸಣ್ಣ ಪುಟ್ಟ ಖುಷಿ, ಸಣ್ಣ ಪುಟ್ಟ ಸಂತೋಷ ವೀಕ್ಡೇಸ್ನಲ್ಲಿ, ವೀಕೆಂಡ್ಸಲ್ಲಿ 1-2 ಅವರ್ಸ್ 3 ಅವರ್ಸ್ ಅವ್ರ ಜೊತೆ ಸ್ಪೆಂಡ್ ಮಾಡಿ, ಅವ್ರಿಗೇನು ಇಷ್ಟ ಅವ್ರಿಗೇನು ಅವ್ರು ಜಾಸ್ತಿ ಏನು ಇಷ್ಟನೇ ಪಡ್ತಿರಲ್ಲ. ಒಂದು ಸ್ವಲ್ಪ ಟೈಮ್ ಅವ್ರ ಜೊತೆ ಖುಷಿಯಾಗಿದ್ದರೆ ಅವ್ರು ನಾನು ಎಷ್ಟು ಹ್ಯಾಪಿ ಇದ್ದೀನಲ್ಲ, ಏನಾದರೂ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗಿದ್ದಾರೆ ಅನ್ನೋ ಧೈರ್ಯ ಅವ್ರಿಗೆ ಬರುತ್ತೆ. ಹಾಗಾಗಿ ನಮ್ಗೆ ಎಷ್ಟೇ ಬ್ಯುಸಿ ಲೈಫ್ ಎಷ್ಟೇ ಇದ್ರೂ ನಮಗೆ ಅಂತ ಕಾಯ್ತಿರೋ ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಅವ್ರದ್ದೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ನಾನು ನಿಮ್ಮ ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಾಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಬಾಯ್ ಬಾಯ್.